ರೇಡಿಯೋ ಕೇಳುಗರಿಗೆಲ್ಲ ಮೊದಲಾಗಿ ವಂದಿಸಿಕೊಂಡಿದ್ದೇವೆ. ಶ್ರೀ ವಿದ್ಯಾದಾಯಿನಿ ಮಾತೆಯನ್ನು ಮನಸಾ ಧ್ಯಾನಿಸಿಕೊಂಡು ಗುರು ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ ಹಿಂದೂ ವಿದ್ಯಾದಾಯಿನಿ ಸಂಘದ ಆಡಳಿತಕ್ಕೆ ಒಳಪಟ್ಟ ಶ್ರೀ ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲೆ ಮೈರ್ಪಾಡಿ ಕುಳಾಯಿ ಇಲ್ಲಿನ ಮಕ್ಕಳಾದ ನಾವು ಇದೀಗ ನಡೆಸಿಕೊಡುವ ಬಾಲವೃಂದ ವೈವಿಧ್ಯಮಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಮೊದಲಿಗೆ ಕಾರ್ಯಕ್ರಮದ ಯಶಸ್ಸನ್ನು ಹಾರೈಸಿ ಪ್ರಾರ್ಥನೆ. ಮಕ್ಕಳೆಮ್ಮನು ಹರಸುಬಾ, ಅಕರದ ಸವಿ ನೀಡುಬಾ. ಮಕ್ಕಳೆಮ್ಮನು ಹರಸುಬಾ, ಅಕರದ ಸವಿ ನೀಡುಬಾ. ಮಕ್ಕಳೆಮ್ಮನು ಹರಸುಬಾ, ಮನದ ಮಂದಿರದಲ್ಲಿ ನೆಲೆಸುತ್ತಾ ಬೆಳಕು ಹರಿಸಿ ನಡೆಸುತ್ತಾ ನಡೆಯ ನುಡಿಗಳ ತಿದ್ದಿ ತೀಡುತ್ತಾ ಬಾಳಿನಲ್ಲಿ ಮುನ್ನಡೆಸುತ್ತಾ ಮಕ್ಕಳೆಮ್ಮನು ಹರಸುಬಾ, ಅಕರದ ಸವಿ ನೀಡುಬಾ. ಮಕ್ಕಳೆಮ್ಮನು ಹರಸುಬಾ, ಅಕರದ ಸವಿ ನೀಡುಬಾ. ಮಕ್ಕಳೆಮ್ಮನು ಹರಸುಬಾ. ಹಿರಿಯ ವೆಂಕಟರಮಣ ಸ್ಮಾರಕ ಕಿರಿಯ ಆದಿಯ ಶಾಲೆಯ ಕಿರಿಯ ಕಂದನ ಕರುಣಿ ಸರಿವಿನ ಸಿರಿಯ ನೀಯುತ ನಡೆಸುತ್ತಾ ಮಕ್ಕಳೆಮ್ಮನು ಹರಸುಬಾ, ಅಕರದ ಸವಿ ನೀಡುಬಾ. ಮಕ್ಕಳೆಮ್ಮನು ಹರಸುಬಾ, ಅಕರದ ಸವಿ ನೀಡುಬಾ. ಮಕ್ಕಳೆಮ್ಮನು 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 ಹರಸುಬಾ. ಪ್ರಾರ್ಥನೆ ಮನುಷ್ಯನ ನಿತ್ಯ ಆಭರಣದಂತೆ. ಪ್ರಾರ್ಥನೆ ಮಾಡಿದ ಸಹಪಾಠಿಗಳಿಗೆ ವಂದನೆಗಳು. ಕೃತಜ್ಞತೆ ಮಾನವೀಯ ಗುಣಗಳಲ್ಲಿ ಒಂದು. ಇದೀಗ ಕಾಡಿನ ಮಾಮರಗಳ ನಡುವೆ ಇದ್ದ ಬಾಗಿದ ಮರವೊಂದು ಹೇಗೆ ಕೃತಜ್ಞತೆಯ ಪಾಠ ಹೇಳುತ್ತದೆ ಅಂತ ಕೇಳೋಣ. ಒಂದು ಕಾಡಿನಲ್ಲಿ ಹಲವು ಮರಗಳಿದ್ದವು. ಎಲ್ಲ ಮರಗಳು ಎತ್ತರಕ್ಕೆ ನೇರವಾಗಿ ಬೆಳೆದು ನಿಂತಿದ್ದವು. ಅವುಗಳ ಕಾಂಡ ರೆಂಬೆಗಳೆಲ್ಲ ನೆಟ್ಟಗಿದ್ದವು. ಅವು ಬಹು ಹೆಮ್ಮೆಯಿಂದ ತಲೆ ಎತ್ತಿ ನಿಂತಿದ್ದಂತೆ ತೋರುತ್ತಿತ್ತು. ಅವುಗಳ ನಡುವೆ ಒಂದೇ ಒಂದು ಮರ ಮಾತ್ರ ಸೊಟ್ಟಗೆ ಬೆಳೆದಿತ್ತು. ಕಾಂಡವು ಗೂನು ಬೆನ್ನಿನಂತೆ ಬಾಗಿತ್ತು. ಅದರ ರೆಂಬೆ ಕೊಂಬೆ ಕೂಡ ಅಂಕುಡೊಂಕಾಗಿದ್ದವು. ಈ ಮರಕ್ಕೆ ತಲೆ ಎತ್ತಲು ನಾಚಿಕೆ ಆದಂತಿತ್ತು. ನಾನು ಸಹ ಬೇರೆ ಮರಗಳಂತೆ ಇರಬಾರದಿತ್ತೆ ಅಂತ ಅನಿಸುತ್ತಿತ್ತು. ಅದಕ್ಕೆ ಯಾವಾಗಲೂ ಅದು ಸಪ್ಪಗಿರುತ್ತಿತ್ತು. ಒಂದು ದಿನ ಒಂದಷ್ಟು ಜನ ಲಾರಿಗಳಲ್ಲಿ ಬಂದರು. ಕೊಡಲಿ, ಹಗ್ಗ, ಗರಗಸಗಳನ್ನು ತಂದಿದ್ದರು. ಅಲ್ಲಿದ್ದ ಮರಗಳನ್ನು ಕಂಡು ಹರ್ಷಗೊಂಡರು. ಒಂದೊಂದಾಗಿ ಎಲ್ಲ ಮರಗಳನ್ನು ಕಡಿದು ಕಡಿದು ಹಾಕಿದರು. ರೆಂಬೆಗಳನ್ನು ಕತ್ತರಿಸಿದರು. ಎಲ್ಲವನ್ನು ಲಾರಿಗಳಲ್ಲಿ ತುಂಬಿಕೊಂಡರು. ಕಡೆಗೆ ಉಳಿದದ್ದು ಒಂದೇ ಮರ, ಅದೇ ಬಾಗಿದ ಮರ. ಅದನ್ನು ನೋಡಿ, ಈ ಮರ ನಮಗೆ ಪ್ರಯೋಜನಕ್ಕೆ ಬಾರದು, ಯಾವುದೂ ನೆಟ್ಟಗಿಲ್ಲ, ಇದರಿಂದ ಹಲಗೆಗಳನ್ನು ಮಾಡಲು ಆಗದು, ಬರೀ ಗಂಟು ಗಂಟೇ ಇದೆ ಅಂದುಕೊಂಡು ಲಾರಿ ಹತ್ತಿ ಹೊರಟೇ ಹೋದರು. ಆಗ ಉಳಿದುಕೊಂಡ ಆ ಮರ, ಅಬ್ಬಾ ಬದುಕಿದೆಯಾ ಬಡ ಜೀವವೇ ಅಂದುಕೊಂಡು ನಿರಾಳವಾದ ಉಸಿರು ಬಿಟ್ಟಿತು. ನನ್ನ ಅಂಕುಡೊಂಕೆ ಇಂದು ನಾನು ಬದುಕಲು ಕಾರಣ. ನಾನು ದುರ್ಬಲನಾಗಿದ್ದೆ. ನನ್ನ ಸುತ್ತಮುತ್ತ ಬೆಳೆದಿದ್ದ ಮರಗಳು ಬಿಸಿಲಿನ ತೀವ್ರತೆಯಿಂದ, ರಭಸವಾದ ಬಿರುಗಾಳಿಯಿಂದ ನನಗೆ ರಕ್ಷಣೆ ನೀಡಿವೆ. ಈಗ ಅವರಿಲ್ಲದೆ ನನಗೆ ಯಾರು ಗತಿ? ನನ್ನ ವಕ್ರತೆ ನನ್ನನ್ನು ಉಳಿಸಿತು ಅಷ್ಟೇ. ಆದರೂ ನನ್ನ ಅಕ್ಕ ಪಕ್ಕ ಇದ್ದ ಮರಗಳು ನನಗೆ ಬದುಕಲು ಕಾರಣರಾಗಿದ್ದಾರೆ. ಯಾವತ್ತೂ ನೆರೆಕರೆಯವರ, ಅಕ್ಕಪಕ್ಕದವರ ಸಹಾಯ ಸಹಕಾರ ಮರೆಯಬಾರದು. ಧನ್ಯತೆಯ ಭಾವದಿಂದ ತಲೆಬಾಗಿತು ಬಾಗಿದ ಮರ. ನಾವು ಬಾಗಿದ ಮರದಿಂದ ಕೃತಜ್ಞತೆಯನ್ನು ಕಲಿಯಬೇಕು. ಬಾಗಿದ ಮರದ ಕೃತಜ್ಞತೆಗೆ ತಲೆಬಾಗಿ ವಂದಿಸೋಣ. ಈಗ ಒಂದು ಹಾಡಿನ ಮೂಲಕ
ಪರಿಸರದ ಬಗ್ಗೆ ಕಿವಿ ಮಾತು ಕೇಳೋಣ. ನಾಡಿನ ಗಣ್ಯರು ಗ್ರಾಮದಿ ನೆರೆದರು, ಗಿಡಗಳ ನೆಟ್ಟರು ಉತ್ಸವದಿ. ಪರಿಸರ ನಾವು ಸರಿಪಡಿಸೋಣ ಬನ್ನಿರಿ ಎಂದರು ಭಾಷಣದಿ. ಅಡವಿಯ ಕಡಿದೆವು ಅರಿಯದೆ ನಾವು, ಕೆಟ್ಟಿತು ಪರಿಸರ ಅದರಿಂದ. ಮಳೆಯೂ ಹೋಯ್ತು ಬೆಳೆಯೂ ಹೋಯ್ತು, ಹವೆಯಲ್ಲಿ ಹೆಚ್ಚಿತು ಬಿಸಿಯಿಂದ. ನೀರಿನ ಬರವೇ ಬಂದಿತು ಕೊನೆಗೆ, ಕೆರೆ ತೊರೆ ಸೊರಗುತ್ತ ನಾಡಿನಲ್ಲಿ. ಸಾಲದೆ ಯಂತ್ರದ ರಕ್ಕಸ ಕುಡಿದನು, ಬಿಟ್ಟನು ಕೊಳೆಯನು ಹೊಳೆಗಳಲ್ಲಿ. ಹೊಗೆಯನು ಉಗುಳಲು ಹವೆ ಹಾಳಾಯಿತು, ಆತನ ಹೊಟ್ಟೆಗೆ ಕಟ್ಟಿಗೆಯು. ವಿಜ್ಞಾನದ ಹೊಸ ಗುಂಗಿಗೆ ಸೋತೆವು, ಸೃಷ್ಟಿಯ ಸೊಬಗಿದು ಅಳಿಯುವುದು. ತಿಳಿಯದೆ ಮಾಡಿದ ತಪ್ಪಿಗೆ ಶಿಕ್ಷೆಯು ಭೋಗಿಸಿ ಸಹಿಸಿರಿ ಈಗಿಷ್ಟು. ನನ್ನನ್ನು ರಕ್ಷಿಸಿ ನೀವು ಉಳಿಯಿರಿ ಎನ್ನುತ್ತಿದೆ ಪರಿಸರ ಬಾಯ್ಬಿಟ್ಟು. ನನ್ನನ್ನು ರಕ್ಷಿಸಿ ನೀವು ಉಳಿಯಿರಿ ಎನ್ನುತ್ತಿದೆ ಪರಿಸರ ಬಾಯ್ಬಿಟ್ಟು. ಎನ್ನುತ್ತಿದೆ ಪರಿಸರ ಬಾಯ್ಬಿಟ್ಟು, ಎನ್ನುತ್ತಿದೆ ಪರಿಸರ ಬಾಯ್ಬಿಟ್ಟು. ಪರಿಸರದ ಬಗ್ಗೆ ಉತ್ತಮ ಸಂದೇಶವನ್ನು ಈ ಹಾಡಿನ ಮೂಲಕ ಸಾರಿದ ಸಹಪಾಠಿಗಳಿಗೆ ವಂದನೆಗಳು. ದುಡುಕು ಮಾನವರಲ್ಲಿರುವ ಒಂದು ಕೆಟ್ಟ ಗುಣ. ಈ ಗುಣದಿಂದ ಆಗುವ ಅನಾಹುತಗಳು ನೂರಾರು. ದುಡುಕು ಬುದ್ಧಿ ಒಳ್ಳೆಯದಲ್ಲ. ಈ ಬಗ್ಗೆ ಒಂದು ನೈಜ ಘಟನೆಯ ವಿವರಣೆ ನಮ್ಮ ಸಹಪಾಠಿಯಿಂದ. ಚಿಂಟು ತುಂಬಾ ತುಂಟ, ಆದರೂ ಮಾತಿಗೆ ತಪ್ಪುವವನಲ್ಲ. ಹಿರಿಯರಿಗೆ ಗುರುಗಳಿಗೆ ಗೌರವ ನೀಡದೆ ಇರುವವನಲ್ಲ. ಮಿಂಟು ಅವನ ಅಣ್ಣ, ಸೋಮಾರಿ. ಆದರೂ ನಯ ವಿನಯ ವಿಧೇಯತೆಗೆ ಕೊರತೆಯಿಲ್ಲ. ಅದೊಂದು ದಿನ ಇಬ್ಬರು ಟಿವಿ ನೋಡುತ್ತಿದ್ದರು. ಚಿಂಟು ಪೋಗೋ ಇಷ್ಟಪಡುತ್ತಿದ್ದನು, ಮಿಂಟು ಕಾರ್ಟೂನ್ ಇಷ್ಟಪಡುತ್ತಿದ್ದ. ಇದರಿಂದ ಆಗಾಗ್ಗೆ ಇಬ್ಬರಿಗೂ ಜಗಳವಾಗುತ್ತಿತ್ತು. ಕೋಪದಿಂದ ಅಳುವ ಕಿರಿಚಾಡುವ ಪ್ರಸಂಗವೂ ಬರುತ್ತಿತ್ತು. ಆದರೆ ಅರೆಗಳಿಗೆ ಮತ್ತೆ ಹೊಂದಾಣಿಕೆ ಮಾಡಿಕೊಂಡು ಟಿವಿ ನೋಡುತ್ತಿದ್ದರು. ಒಂದು ದಿನ ಚಿಂಟು ಪೋಗೋ ನೋಡುತ್ತಿದ್ದ. ಅಂದು ಆತನಿಗೆ ಪರೀಕ್ಷೆ ಕಷ್ಟ ಇತ್ತು. ಅದರ ಒತ್ತಡದ ಜೊತೆಗೆ ಕರೆಂಟು ಹೋಯಿತು. ಸಿಟ್ಟು ಬಂತು. ಅದೇ ಸಮಯಕ್ಕೆ ಮಿಂಟು ಒಳಗೆ ಬಂದ. ಸಾಕು ನೀನು ಟಿವಿ ನೋಡಿದ್ದು, ಇನ್ನು ನನಗೆ ನೋಡಲು ಬಿಡು, ಇಲ್ಲವಾದರೆ ಕರೆಂಟು ತೆಗಿತೇನೆ ಎನ್ನುವ ಹೊತ್ತಿಗೆ ಕರೆಂಟು ಹೋಗುವುದಕ್ಕೂ ಸರಿ ಹೋಯಿತು. ಕಾಗೆ ಕುಳಿತುಕೊಳ್ಳುವುದಕ್ಕೂ ಹಣ್ಣು ಬೀಳುವುದಕ್ಕೂ ಸರಿ ಹೋಯಿತು ಎಂದಂತಾಯಿತು. ಕಾಕತಾಳಿಯ ಚಿಂಟುಗೆ ಮೊದಲೇ ಕೋಪ ಬಂದಿತ್ತು. ಇದೀಗ ಅಣ್ಣನನ್ನು ಗುದ್ದಿ ಬಡಿದು ನೆಲಕ್ಕುರುಳಿಸಿದ. ಕತ್ತಲೆಯಲ್ಲಿ ಏನಾಯಿತು ಎಂದು ಯಾರಿಗೂ ತಿಳಿಯಲಿಲ್ಲ. ಮಿಂಟುವಿನ ನರಳಾಟ ಕೇಳಿ ಅಪ್ಪ ಅಮ್ಮ ಓಡಿ ಬಂದರು. ಯಾಕೆ ಹೀಗೆ ನಾಯಿಗಳ ಹಾಗೆ ಕಚ್ಚಾಡ್ತಿದ್ದೀರಿ ಎಂದು ಕೇಳುತ್ತಾ ಮಿಂಟುವನ್ನು ನೋಡಿದರೆ ಪ್ರಜ್ಞಾಹೀನನಾಗಿ ಬಿದ್ದಿದ್ದ. ಕೂಡಲೇ ಎದೆ ಬೆನ್ನು ಕೈ ಕಾಲು ತಿಕ್ಕಿದ್ದು. ಇಲ್ಲ, ಏಳಲಿಲ್ಲ. ಮುಖಕ್ಕೆ ನೀರು ಹಾಕಿದ್ರು, ಏಳಲಿಲ್ಲ. ಆಸ್ಪತ್ರೆಗೆ ಕರೆದೊಯ್ದರು. ಸರಿಯಾದ ಚಿಕಿತ್ಸೆ ಕೊಟ್ಟಾಗ ಮಿಂಟು ಕಣ್ಣು ಬಿಟ್ಟು ಸುತ್ತಲೂ ನೋಡಿದ. ತಾನು ಎಲ್ಲಿದ್ದೇನೆ, ತನಗೆ ಏನಾಗಿತ್ತು, ಹೇಗೆ ಇಲ್ಲಿಗೆ ಬಂದೆ ಎಂದು ಒಂದೂ ತಿಳಿಯದೆ ಅಮ್ಮ ಅಪ್ಪನ ಮುಖ ನೋಡಿದಾಗ ಸಮಾಧಾನದ ನಿಟ್ಟುಸಿರು ಬಿಟ್ಟು ತಂದೆ ತಾಯಿ ನಡೆದ ಘಟನೆ ವಿವರಿಸಿದರು. ಈ ಹೊತ್ತಿಗೆ ಚಿಂಟು ಬಂದು ಅಣ್ಣನನ್ನು ಕಂಡು ಕ್ಷಮೆ ಯಾಚಿಸಿದ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾರಿಗೂ ಹೊಡೆಯಲಾರೆ ಎಂದು ಶಪಥ ಮಾಡಿದ. ತನ್ನ ದುಡುಕು ಬುದ್ಧಿಯಿಂದ ಜೀವಕ್ಕೆ ಅಪಾಯವಾಗುತ್ತಿತ್ತು, ದೇವರೇ ಕಾಪಾಡಿದ ಎಂಬ ಸತ್ಯ ಅರಿತ. ಹೆತ್ತವರಲ್ಲಿ ಕ್ಷಮೆ ಯಾಚಿಸಿದ. ದುಡುಕು ಬುದ್ಧಿ ಸಲ್ಲದು ಎಂದು ತಿಳಿದ. ದುಡುಕಿನಿಂದ ಏನಾಗ್ತದೆ ಅಂತ ಕೇಳಿದ್ರಲ್ಲ. ಈಗ ನಾವು ನೀವೆಲ್ಲ ಒಮ್ಮೆ ನಗುವ ಸಮಯ. ಅಪ್ಪನಿಗೆ ತಮ್ಮ ಹುಡ್ತಾನಂತೆ. ಅದು ಹೀಗಂತ ಈ ನಗೆ ಮಾತು ಕೇಳಿ. ಒಬ್ಬ ಶಾಲಾ ಬಾಲಕ ಟೀಚರ್ ಹತ್ತಿರ ಓಡುತ್ತಾ ಬಂದು ಬಹಳ ಖುಷಿಯಿಂದ ಹೇಳಿದ, ಟೀಚರ್ ಟೀಚರ್, ಇವತ್ತು ನನಗೊಬ್ಬ ತಮ್ಮ ಹುಡ್ತಾನೆ. ಟೀಚರ್ ಅಚ್ಚರಿಯಿಂದ ಕೇಳಿದರು, ಅದು ಹೇಗೋ ನಿನಗೆ ತಮ್ಮ ಹುಡ್ತಾನೆ ಅಂತ ಗೊತ್ತಾಯಿತು? ಹುಡುಗ ಮತ್ತೆ ಮತ್ತೆ
ಆ ದಿನ ನನ್ನ ಅಮ್ಮನಿಗೆ ಹೊಟ್ಟೆ ನೋವು ಆಗಿ ಒಬ್ಬಳು ತಂಗಿ ಹುಟ್ಟಿದ್ದಳು. ಈ ದಿನ ನನ್ನ ಅಪ್ಪನಿಗೆ ಹೊಟ್ಟೆ ನೋವು ಆದ್ರಿಂದ ತಮ್ಮ ಹುಡ್ತಾನೆ. ಮಗುವಿನ ಮುಗ್ಧ ಮಾತು ಕೇಳಿ ಟೀಚರ್ಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ನಗೆ ಎಲ್ಲ ರೋಗಗಳಿಗೂ ಸಿದ್ಧೌಷಧ. ನಗಿಸಿದವರಿಗೂ ಮತ್ತು ನಕ್ಕವರಿಗೂ ವಂದನೆಗಳು. ಇದೀಗ ಒಂದು ಜಾನಪದ ಗೀತೆ ನಮ್ಮ ಗೆಳತಿಯರಿಂದ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ. ಜೀವನ ಒಂದು ನಾಟಕ ಶಾಲೆ, ಜೀವನ ಒಂದು ನಾಟಕ ಶಾಲೆ, ನಾವೆಲ್ಲ ಕುಣಿಯುವ ನರ್ತನ ಶಾಲೆ ಉಯ್ಯಾಲೆ. ಓಹೋ ಚಂಪಾಲೆ ಉಯ್ಯಾಲೆ, ಓಹೋ ಚಂಪಾಲೆ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ. ಸುತ್ತಲೂ ಚೆಲ್ಲಿದ ರಂಗು ರಂಗೋಲೆ ಬಳಕುತ್ತ ಬರುವಳು ವನಮಾಲೆ. ಸುತ್ತಲೂ ಚೆಲ್ಲಿದ ರಂಗು ರಂಗೋಲೆ ಬಳಕುತ್ತ ಬರುವಳು ವನಮಾಲೆ. ಬರದಿಂದ ಬಂದು ಪತ್ತೆಯ ಸಾಲೆ, ಬರದಿಂದ ಬಂದು ಪತ್ತೆಯ ಸಾಲೆ, ತೂಗಾಡಿ ಕರೆದವು ತೆಂಗಿನ ಸಾಲೆ ಉಯ್ಯಾಲೆ. ಓಹೋ ಚಂಪಾಲೆ ಉಯ್ಯಾಲೆ, ಓಹೋ ಚಂಪಾಲೆ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ. ಹಕ್ಕಿಗಳಿಂಚರ ಕರೆಯೋಲೆ ಕುಣಿಯುತ್ತ ಬರುವಳು ನವ್ವಾಲೆ. ಹಕ್ಕಿಗಳಿಂಚರ ಕರೆಯೋಲೆ ಕುಣಿಯುತ್ತ ಬರುವಳು ನವ್ವಾಲೆ. ಇಂಪು ಇಂಪಿನ ಗುಂಪು ಕೋಗಿಲೆ, ಇಂಪು ಇಂಪಿನ ಗುಂಪು ಕೋಗಿಲೆ, ಕಂಪನ ಸೂಸುವ ಹೂಗಳ ಮಾಲೆ ಉಯ್ಯಾಲೆ. ಓಹೋ ಚಂಪಾಲೆ ಉಯ್ಯಾಲೆ, ಓಹೋ ಚಂಪಾಲೆ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ. ಜೀವನ ಒಂದು ನಾಟಕ ಶಾಲೆ, ಜೀವನ ಒಂದು ನಾಟಕ ಶಾಲೆ, ನಾವೆಲ್ಲ ಕುಣಿಯುವ ನರ್ತನ ಶಾಲೆ ಉಯ್ಯಾಲೆ. ಓಹೋ ಚಂಪಾಲೆ ಉಯ್ಯಾಲೆ, ಓಹೋ ಚಂಪಾಲೆ ಉಯ್ಯಾಲೆ, ಓಹೋ ಚಂಪಾಲೆ. ಜಾನಪದ ಗೀತೆಯ ಸವಿಯುಣಿಸಿದ ಗೆಳತಿಯರಿಗೆ ವಂದನೆಗಳು. ಇದೀಗ ಹೂಗಳ ನಡುವೆ ಒಂದು ಮಾತುಕತೆ. ಹೂಗಳ ರಾಣಿ ಯಾರು? ನಾನು ಮಲ್ಲಿಗೆ. ನಾನು ತೆಳ್ಳಗೆ ಬೆಳ್ಳಗೆ ಇದ್ದು ಬಳ್ಳಿಯಲ್ಲಿ ಅರಳಿ ನಿಂತಾಗ ನನ್ನ ಪರಿಮಳಕ್ಕೆ ಮನಸೋಲದವರೇ ಇಲ್ಲ. ಹೆಣ್ಣು ಮಕ್ಕಳ ಕಪ್ಪು ಕೂದಲಿನ ಮೇಲೆ ರಾಣಿಯಂತೆ ಏರುವ ನಾನು ದೇವರ ಮುಕುಟದಲ್ಲೂ ಶೋಭಿಸುವೆ. ಮದುವೆ, ಮುಂಜಿ, ನಾಮಕರಣ, ಹೋಮ, ಹವನ, ಏನೇ ಶುಭ ಕಾರ್ಯವಿರಲಿ, ಎಷ್ಟೇ ಮೌಲ್ಯವಿರಲಿ, ನಾನು ಬೇಕೇ ಬೇಕು. ಆದ್ದರಿಂದ ನಾನೇ ಹೂಗಳ ರಾಣಿ. ಮುಳ್ಳಿನ ಗಿಡದಲ್ಲಿ ಅರಳಿದರೇನು, ಬಣ್ಣ ಬಣ್ಣದ ಗುಲಾಬಿ ನಾನು. ಪ್ರೇಮಿಗಳ ಕೈ ಸೇರುವೆನು, ಅತಿಥಿ ಅಭ್ಯಾಗತರಿಗೆ ಕೊಡಲ್ಪಡುವೆನು. ನನ್ನ ಚಂದ ನೋಡಿ ಮರುಳಾಗದವರು ಇರುವರೇನು. ಆದ್ದರಿಂದ ನಾನೇ ರಾಣಿ ಎನ್ನುವೆನು, ಗುಲ್ಕನ್ ಪನ್ನೀರಿಗೂ ನೆರವಾಗುವೆನು. ಹಸಿರೆಳೆಗಳ ನಡುವೆ ಹಳದಿ ಬಣ್ಣದಿಂದ ಕಂಗೊಳಿಸುವ ನಾನೇ ಸೇವಂತಿಗೆ. ಸೇವೆಗಾಗಿ ನಿಂತೆ, ಅಲಂಕಾರಕ್ಕೆ ಹಾರ ತುರಾಯಿಗೆ ನಾನೇ ಬೇಕು. ಅದಕ್ಕೆ ನಾನೇ ರಾಣಿ, ಚರ್ಚೆ ಸಾಕು. ಬಿಳಿ, ಹಳದಿ, ಕೆಂಪು ಬಣ್ಣದಿ ಅರಳುವ ನನ್ನ ಕಂಪು ಊರೆಲ್ಲ ಹಬ್ಬಿದಾಗ ನನಗಾಗುವ ಆನಂದ ಅಷ್ಟಿಷ್ಟಲ್ಲ. ಆದ್ದರಿಂದ ಜನರ ಮೆಚ್ಚುಗೆಗೆ ಪಾತ್ರಳಾದ ನಾನಲ್ಲದೆ ಇನ್ನಾರು ರಾಣಿಯಾಗಲು ಯೋಗ್ಯರಿಲ್ಲ. ನಾನೇ ರಾಣಿ, ನಾನೇ ಸಂಪಿಗೆ. ತಾವರೆ ಎಂದರು ಕಮಲ ಎಂದರು ನಾನೇ. ಬ್ರಹ್ಮ ನನ್ನನ್ನೇ ಆಸನವಾಗಿ ಬಳಸಿಲ್ಲವೇ? ಕೆಸರಲ್ಲಿ ಹುಟ್ಟಿದರೇನು, ದೇವರ ಮುಡಿ ಸೇರುವೆ ನಾನು. ನಾನೇ ಹೂಗಳ ರಾಣಿ, ನನ್ನ ಚೆಲುವಿಗೆ ಸರಿಸಾಟಿ ಇಲ್ಲ. ನಾನೇ ಈ ಹೂ ತೋಟದ ಮಾಲಿ. ಮಲ್ಲಿಗೆ, ಗುಲಾಬಿ, ಸೇವಂತಿಗೆ, ಸಂಪಿಗೆ, ತಾವರೆ ಎಲ್ಲವೂ ಅರಳಿ ನಿಂತಿದೆ. ಕಿತ್ತುಕೊಂಡು ಹೋಗಿ ಮಾರಿದರೆ ಜೇಬು ತುಂಬ ಹಣ. ಊಟಕ್ಕಿಲ್ಲ ತೊಂದರೆ, ತಡ ಮಾಡದೆ ಕೀಳುತ್ತೇನೆ
ಸಂತೆಯಲ್ಲಿ ಮಾರುತ್ತೇನೆ. ಸಖಿಯರೇ, ಈವರೆಗೆ ನಾನೇ ರಾಣಿ ಎಂದೆವಲ್ಲ, ನಮಗೂ ಕೊನೆಗಾಲ ಬಂತಲ್ಲ. ಎಲ್ಲರೂ ತಿಳಿಯಲೇಬೇಕು, ಯಾರು ಮೇಲಲ್ಲ ಕೀಳಲ್ಲ, ಸಮಾನರು, ಮರೆಯದಿರಿ, ಎಲ್ಲಕ್ಕೂ ಕೊನೆ ಎಂದಿದೆಯಲ್ಲ. ಕೇಳಿದ್ರಲ್ಲ, ನಮ್ಮೊಳಗೆ ಯಾರೂ ಮೇಲಲ್ಲ ಕೀಳೂ ಅಲ್ಲ. ಈ ಮಾತುಕತೆಯಲ್ಲಿ ಭಾಗವಹಿಸಿದ ಸಹಪಾಠಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಮುಂದೆ ಸಾವನಿಯ ಪ್ರಶ್ನೆಯನ್ನು ನಮ್ಮ ಸಹಪಾಠಿಯೊಬ್ಬ ಪ್ರಸ್ತುತಪಡಿಸುತ್ತಿದ್ದಾನೆ, ಕೇಳಿ. ಸಾವ್ನಿ ತುಂಬ ಜಾಣೆ, ಪುಟ್ಟ ಹುಡುಗಿ. ಸಾವ್ನಿ ತುಂಬ ಬುದ್ಧಿವಂತೆ, ಸೂಕ್ಷ್ಮ ಅವಲೋಕನ ಬುದ್ಧಿಯವಳು. ತನ್ನ ತಂದೆ ತಾಯಿ ಅಜ್ಜ ಅಜ್ಜಿ ಯಾರೇ ಇರಲಿ, ಅವರ ನಡೆ ನುಡಿ ಆಚಾರ ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿ ಅರ್ಥೈಸಿ ಆ ಬಗ್ಗೆ ಪ್ರಶ್ನಿಸುವಳು. ಕೆಲವೊಮ್ಮೆ ಅಧಿಕ ಪ್ರಸಂಗ ಎಂದು ಅಮ್ಮನಿಂದ ಹೇಳಿಸಿಕೊಂಡು ಪೆಟ್ಟು ತಿನ್ನುವಳು. ಕೆಲವೊಮ್ಮೆ ಅಪ್ಪನಿಂದ ಬೈಗುಳೋಪದೇಶ ಪಡೆಯುವಳು. ಅಪ್ಪ ಅಜ್ಜಿಯೊಂದಿಗೆ ಒಂದು ದಿನ ಮಾತಾಡುತ್ತಿದ್ದುದನ್ನು ಸಾವ್ನಿ ಕೇಳಿದ್ದಳು. ಯಾರೂ ಸುಳ್ಳು ಹೇಳಬಾರದು. ಅಪ್ಪ ಅಮ್ಮ ಹೇಗಿರುತ್ತಾರೋ ಹಾಗೇ ಮಕ್ಕಳು ಇರುತ್ತಾರೆ ಎಂದು ಅಜ್ಜಿ ಅಪ್ಪನಿಗೆ ಹೇಳುತ್ತಿದ್ದರು. ನಾನೆಂದಿಗೂ ಸುಳ್ಳು ಹೇಳುತ್ತಿಲ್ಲ ಎಂದು ಅಪ್ಪ ಅಜ್ಜಿಗೆ ಹೇಳುತ್ತಿದ್ದರು. ನೀನಲ್ಲ, ನಿನ್ನ ಹೆಂಡತಿ ಮಾತಿಗೆ ಸುಳ್ಳು ಹೇಳುತ್ತಾಳಲ್ಲ, ನೀನು ಅವಳನ್ನು ಮದುವೆಯಾದನಿಂದ ಸುಳ್ಳು ಹೇಳಲು, ಚಾಡಿ ಹೇಳಲು, ಮತ್ಸರ ಮಾಡಲು ಕಲಿತಿರುವೆ ಎಂದಾಗ ಅದನ್ನು ಕೇಳಿದಾಗ ಸಾವ್ನಿಗೆ ಸಿಟ್ಟು ಬಂದಿತ್ತು. ಅಜ್ಜಿಗೆ ಈಗಲೇ ಹೋಗಿ ಬೈದು ಬಿಡೋಣ ಅನ್ನಿಸಿತ್ತು. ಆದರೆ ತಾನು ಚಿಕ್ಕವಳು ಎಂಬ ಪ್ರಜ್ಞೆ ಅವಳಲ್ಲಿ ಇತ್ತು. ಒಂದು ದಿನ ಸಾವ್ನಿಯ ತಮ್ಮನಿಗಾಗಿ ಪುಟ್ಟ ಸೈಕಲೊಂದು ತಂದಿದ್ದರು. ಆತನಿಗೆ ಹಾಡು ಕೇಳುವುದೆಂದರೆ ಇಷ್ಟವೆಂದು DVD VCD ತಂದಿದ್ದರು. ಆದರೆ ಅದನ್ನು ಮನೆಗೆ ತಂದ ಬಗ್ಗೆ ಅಜ್ಜಿ ಮನೆಗೆ ಹೋದಾಗ ಅಜ್ಜಿಗೆ ಹೇಳಬೇಡ, ಸುಮ್ಮನೆ ದುಡ್ಡು ಹಾಳು ಮಾಡ್ತಾರೆ ಅಂತ ಅಜ್ಜಿ ಬೈತಾರೆ ಅಂತ ಸಾವ್ನಿಗೆ ಅಮ್ಮ ಅಂದಾಗ ಸಾವ್ನಿ ತನ್ನ ಮನದಲ್ಲೇ ಅಜ್ಜಿಯು ತನ್ನ ತಂದೆ ಬಳಿ ಹೇಳಿದ ಮಾತನ್ನು ನೆನಪಿಸಿಕೊಂಡಳು. ಸುಳ್ಳು ಹೇಳಲು ಅಮ್ಮನೇ ನನಗೆ ಕಳಿಸಿಕೊಡುತ್ತಿದ್ದಾಳೆ ಅಂದಾಗ ಅಜ್ಜಿಯ ಮಾತು ಸತ್ಯವೆನಿಸಿತ್ತು. ಒಂದು ದಿನ ಶಾಲೆಯಲ್ಲಿ ಸಾವ್ನಿ ಉಗುರು ತೆಗೆದಿಲ್ಲವೆಂದು ಅವಳನ್ನು ಆಡಲು ಶಿಕ್ಷಕರು ಬಿಟ್ಟಿರಲಿಲ್ಲ. ಆದರೆ ತನ್ನ ಅಮ್ಮನ ಎರಡೂ ಕೈಗಳಲ್ಲಿ ಇದ್ದ ಹುಲಿಯ ಉಗುರಿನಂತಹ ಉದ್ದವಾದ ಉಗುರನ್ನು ಕಂಡು ಅಮ್ಮನಲ್ಲಿ ಕೇಳಲು ಧೈರ್ಯವಿಲ್ಲದೆ ಅಜ್ಜಿಯ ಮನೆಗೆ ಬಂದಾಗ ಅಜ್ಜಿಯ ಬಳಿ ಬಂದು ಹೇಳಿದಳು, ಅಜ್ಜಿ, ನಮ್ಮನೆಗೆ ಚಿಕ್ಕ ಸೈಕಲ್ ತಂದಿದ್ದಾರೆ. ತಮ್ಮನಿಗಾಗಿ VCD DVD ತಂದಿದ್ದಾರೆ. ಆದರೆ ಅಮ್ಮ ನಿಮಗೆ ಹೇಳಬೇಡ ಅಂದಿದ್ದಾರೆ. ಅಮ್ಮನ ಎರಡು ಕೈಗಳಲ್ಲೂ ಉದ್ದ ಉಗುರು ಇದೆ. ನಮ್ಮ ಕೈಯಲ್ಲಿ ಸ್ವಲ್ಪ ಉಗುರು ಇದ್ರೂ ಮೇಷ್ಟ್ರು ಬೈತಾರೆ. ಅಮ್ಮನಿಗೆ ಯಾರೂ ಬೈಯೋದೇ ಇಲ್ಲ, ಯಾಕಜ್ಜಿ ಎಂದಾಗ ಮಗುವಿನ ಮುಗ್ಧ ಪ್ರಶ್ನೆಗೆ ಉತ್ತರಿಸಲಾಗದ ಅಜ್ಜಿ, ಮಗು, ದೊಡ್ಡವರು ತಪ್ಪು ಮಾಡ್ತಾರೆ, ಆದರೆ ನೀನು ಚಿಕ್ಕವಳು, ತಪ್ಪು ಸರಿ ಯಾವುದು ಅಂತ ತಿಳ್ಕೊಂಡ್ರೆ ನಿಂಗೆ ಒಳ್ಳೆಯದು. ಅವರವರ ಆಸೆ ಅವರವರು ಮಾಡ್ತಾರೆ. ಅಜ್ಜಿ, ನನಗೂ ಆಸೆ ಇದೆ, ಆದರೆ ಯಾರಲ್ಲಿ ಹೇಳಿ? ನೀನೂ ದೊಡ್ಡವಳಾದ ಮೇಲೆ ನಿನ್ನ ಆಸೆ ಪೂರೈಸಿಕೋ. ದೊಡ್ಡವರು ಹೇಳಿದ ಹಾಗೆ ಮಾಡು, ಅವರು ಮಾಡಿದ ಹಾಗೆ ಮಾಡಬೇಡ. ಇದರಿಂದ ನಿನಗೆ ಪೆಟ್ಟು ಬೈಗುಳ ಕಡಿಮೆಯಾಗುತ್ತೆ ಎಂದಾಗ ಸಾವ್ನಿ ಅಸಹಾಯಕತೆಯಿಂದ ಆಯಿತು ಎಂಬಂತೆ ತಲೆ ಆಡಿಸಿದಳು. ವಂದನೆಗಳು. ನಾವು ಸಂಪತ್ತನ್ನು ಆಪತ್ತಿನಲ್ಲಿ ಸಹಾಯಕ್ಕೆ ಇರಲಿ ಎಂದು ಕಟ್ಟಿಡುತ್ತೇವೆ. ನಮ್ಮಂತಹ ಪುಟಾಣಿ ಸುರಭಿ ಬುದ್ಧಿವಂತಿಕೆಯಿಂದ ಕೂಡಿಟ್ಟ ಹಣ ಹೇಗೆ ಸಹಾಯಕ್ಕೆ ಆಯಿತು ಅಂತ ಗೆಳತಿ ಒಬ್ಬಳು ಈಗ ಒಂದು ಕಥೆಯ ಮೂಲಕ ವಿವರಿಸುತ್ತಾಳೆ, ಕೇಳೋಣ. ಸುರಭಿ ಪುಟ್ಟ ಹುಡುಗಿ, ಬುದ್ಧಿವಂತೆ. ತನ್ನ 3 ವರ್ಷದಲ್ಲೇ ಆಕರ್ಷಕ ಗುಣ, ಹಂಚಿ ತಿನ್ನುವ ಮನೋಭಾವ, ಉಳಿತಾಯದ ಬಗ್ಗೆ ಎಚ್ಚರಿಕೆ ಎದ್ದು ಕಾಣುತ್ತಿತ್ತು. ಅಕ್ಕಪಕ್ಕದ ಮಕ್ಕಳೊಂದಿಗೆ ಆಡುವಾಗ ಯಾರಿಗಾದರೂ ಬಿದ್ದು ಏಟಾದರೆ, ರಕ್ತ ಬಂದರೆ ಕೂಡಲೇ ಸಮಾಧಾನಪಡಿಸಿ
ತನ್ನ ಮನೆಗೆ ಕರೆದೊಯ್ದು ಉಪಚರಿಸುತ್ತಿದ್ದಳು. ಮನೆಯವರು ಯಾವುದೇ ತಿಂಡಿ ತಿನ್ನಲು ಕೊಟ್ಟರೆ ತನ್ನ ಬಳಗದವರಿಗೂ ಕೊಟ್ಟು ತಿನ್ನುತ್ತಿದ್ದಳು. ಆಗಾಗ ಅಮ್ಮ ಅಂಗಡಿಯಿಂದ ಸಾಮಾನು ತರಲೆಂದು ಹಣ ಕೊಡುತ್ತಿದ್ದರು. ಅದರಲ್ಲಿ 25 ಪೈಸೆ 50 ಪೈಸೆ ಉಳಿದರೆ ಚಾಕ್ಲೇಟು ತೆಗೆದು ತಿನ್ನು ಎಂದು ಹೇಳುತ್ತಿದ್ದರು. ಒಂದು ಚಾಕ್ಲೇಟ್ ತಾನೊಬ್ಬಳೇ ತಿನ್ನಲು ಮನಸ್ಸಿಲ್ಲವಾದ್ದರಿಂದ ಆ ಹಣವನ್ನು ಒಂದು ಡಬ್ಬಿಗೆ ಹಾಕಿ ಹಣ ಕೂಡಿಸುತ್ತಿದ್ದಳು. ಹೀಗೆ ಎಷ್ಟು ಹಣ ಕೂಡಿಟ್ಟಳೆಂದು ಅವಳಿಗೇ ತಿಳಿಯದು. ಒಂದು ದಿನ ಸುರಭಿಯ ತಂದೆಗೆ ಗುಣವಾಗದ ರೋಗವೊಂದು ಬಂದಿದೆ. ತಜ್ಞ ವೈದ್ಯರಿಗೆ ತೋರಿಸಿದರೆ ಗುಣಪಡಿಸಬಹುದು. ಪ್ರಾರಂಭದ ಹಂತದಲ್ಲಿ ಯಾವುದೇ ರೋಗವನ್ನು ಗುಣಪಡಿಸಬಹುದು ಎಂದಾಗ ಸುರಭಿಯ ತಾಯಿ ಆಕೆಯ ತಂದೆಯನ್ನು ತಜ್ಞ ವೈದ್ಯರಲ್ಲಿಗೆ ಕರೆದೊಯ್ದರು. ಆ ವೈದ್ಯರು ಆತನನ್ನು ಪರೀಕ್ಷಿಸಿ ದಿನಕ್ಕೆ 1,000 ರೂಪಾಯಿಯ ಒಂದು ಚುಚ್ಚುಮದ್ದು ಕೊಡಿಸಿದ್ದಲ್ಲಿ 3 ದಿನದಲ್ಲಿ ಈ ರೋಗ ಗುಣವಾಗಬಹುದು ಎಂದಾಗ ತಾಯಿ ದಿಕ್ಕೆಟ್ಟು ಕಂಗಾಲಾದರು. ದಿನಕ್ಕೆ 1,000 ರೂಪಾಯಿಯಂತೆ 3 ದಿನಕ್ಕೆ 3,000 ಎಲ್ಲಿಂದ ತರಲಿ ಎಂದು ಚಿಂತಿಸತೊಡಗಿದರು. ಆಗ ಸುರಭಿ ಅಮ್ಮನನ್ನು ಸಮಾಧಾನ ಮಾಡುತ್ತಾ, ಅಮ್ಮ, ದೀಪಾವಳಿಗೆ ಚಿಕ್ಕಪ್ಪ ಕೊಟ್ಟ 500 ರೂಪಾಯಿ ನಾನು ಹೊಸ ಅಂಗಿ ಪಟಾಕಿ ತೆಗೆದುಕೊಳ್ಳದೆ ಡಬ್ಬಿಗೆ ಹಾಕಿರುವೆ. ಬಾಲಣ್ಣ ಕೊಟ್ಟ 100 ರೂಪಾಯಿ, ಜಯಕ್ಕ ಕೊಟ್ಟ 50 ರೂಪಾಯಿ, ಹೀಗೆ ಆಗಾಗ ಬಂದು ಹೋಗುವ ಎಲ್ಲ ನೆಂಟರಿಷ್ಟರು ಕೊಟ್ಟ ಹಣ ಡಬ್ಬಿಯಲ್ಲಿದೆ. ಡಬ್ಬದಲ್ಲಿ ಒಟ್ಟು ಎಷ್ಟಿದೆ ಎಂದು ಒಡೆದು ನೋಡೋಣ. ಸಮಯಕ್ಕೆ ಒದಗದ ಸಂಪತ್ತು ಇದ್ದು ಏನು ಪ್ರಯೋಜನ ಎಂದು ಹೇಳಿದಾಗ ಸುರಭಿಯ ತಾಯಿಗೆ ತನ್ನ ಮಗಳ ಬುದ್ಧಿವಂತಿಕೆ, ಉಳಿತಾಯ ಮನೋಭಾವ, ತಂದೆ ತಾಯಿಯಲ್ಲಿದ್ದ ಪ್ರೀತಿ ಕಂಡು ಹೆಮ್ಮೆ ಎನಿಸಿತು. ಸಂತೋಷದ ಕಣ್ಣೀರನ್ನು ಒರೆಸುತ್ತಾ ಡಬ್ಬಿ ಒಡೆದು ನೋಡಲಾಗಿ ಚಿಲ್ಲರೆ ಪಲ್ಲರೆ ಒಟ್ಟು ಸೇರಿ ಸುಮಾರು 3,500 ಕೂಡಿತ್ತು. ತನ್ನ ಮಗಳನ್ನು ತಬ್ಬಿಕೊಂಡು, ನೀನು ನನ್ನ ಮಗಳಲ್ಲ, ನನ್ನ ತಾಳಿ ಉಳಿಸಿದ ದೇವತೆ, ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಮನಸಾ ಹರಸಿದಳು. ಸುರಭಿ ಉಳಿಸಿದ ದುಡ್ಡಿನಿಂದ ತನ್ನ ತಂದೆಯನ್ನು ಮರಳಿ ಪಡೆದಳು. ದುಂದುವೆಚ್ಚ ಎಂದಿಗೂ ಸಲ್ಲದು ಎಂಬುದನ್ನು ಎಲ್ಲರಿಗೂ ಕಲಿಸಿದಂತಾಯಿತು. ವಂದನೆಗಳು. ಈ ಕಥೆಯೊಂದಿಗೆ ನಮ್ಮ ವೈವಿಧ್ಯಮಯ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತಿದೆ. ಇದನ್ನು ಪ್ರಸ್ತುತಪಡಿಸಲು ಅವಕಾಶ ಕಲ್ಪಿಸಿದ ಆಕಾಶವಾಣಿಯ ಎಲ್ಲರಿಗೂ ಅನಂತಾನಂತ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ತಶ್ವಿ, ಶಾರ್ವಿಕಾ, ಕಲ್ಪನಾ, ಕಾವೇರಿ, ಸನ್ಶಿಕಾ, ಮಾನ್ವಿ, ಮಾನ್ಯ, ದಿಶಾ, ವೈಶಾಲಿ, ವಿಜಯಕುಮಾರ, ಸಚಿನ್, ಲೋಕೇಶ. ಸಹಕಾರ ನಮ್ಮ ಶಾಲಾ ಸಂಚಾಲಕಿ ಶ್ರೀಮತಿ ಕೆ ಕಲಾವತಿ, ಮುಖ್ಯ ಶಿಕ್ಷಕರಾದ ಶ್ರೀ ಗೋಪಾಲ್ ವಿ, ಶಿಕ್ಷಕಿಯರಾದ ಶ್ರೀಮತಿ ಧನಲಕ್ಷ್ಮಿ ಮತ್ತು ಶ್ರೀಮತಿ ಆಲಿಯಾ ಎಂ ಖಾನ್.